रात्मध्याननिरतं विषजेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चमनो जवनो भृगुः शमनकोष्ठादशश्चेति ज्योतिश्शास्त्रप्रवर्तकाः। ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ಆಂಗ್ಲ ವರ್ಷ 2026ನೇ ಇಸ್ವಿಯಲ್ಲಿ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬಾ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೆ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ನಾವು ಹೇಳುವಂತೆ ಇದು ಗೋಚಾರ ಫಲ ಅಂಥೇಳಿ, ಯಾಕಂದರೆ ಗ್ರಹಗಳನ್ನು ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ಅದು ಕೆಲವೊಂದು ಜನಕ್ಕೆ ದಶಾಭುಕ್ತಿಗಳ ವಿಷಯದಲ್ಲಿ ವ್ಯತ್ಯಾಸ ಇದ್ದಾಗ ಆಗಬಹುದು, ಆಗದೇನೂ ಇರಬಹುದು. ಹೀಗೆಲ್ಲ ಕೆಲವೊಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆಗಳಿರ್ತವೆ. ಆದರೂ ಕೂಡ ರಾಶಿಯಲ್ಲಿ ಕೇತು, ಹಾಗೆ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ರಾಹು, ಹಾಗೆ ಸದ್ಯಕ್ಕೆ ವರ್ಷದ ಆರಂಭದ ದಿವಸದಲ್ಲಿ ಅಷ್ಟಮದ ಶನಿ ಇದ್ದಾನೆ. ಆದರೆ ಶನೇಶ್ವರನು ಜುಲೈ ಅನಂತರದಲ್ಲಿ ಜುಲೈ 27ಕ್ಕೆ ಪುನಃ ವಕ್ರವಾದಂಥ ಒಂದು ರೀತಿಯಲ್ಲಿ ಸಪ್ತಮಕ್ಕೆ ಬರ್ತಾನೆ. ಇದು ಬಹಳ ಒಳ್ಳೆಯದು. ಸಪ್ತಮಕ್ಕೆ ಬಂದಾಗ ಶನೇಶ್ವರನು ಕೇಂದ್ರದಲ್ಲಿದ್ದಾಗ ಒಂದು ಹಂತದ ಒಳ್ಳೆಯ ಪರಿಹಾರಗಳನ್ನು ಕೂಡ ಕೊಡ್ತಾನೆ. ಹಾಗೆ ಅಷ್ಟಮದ ಶನಿ ವರ್ಷದ ಆರಂಭದಲ್ಲಿದ್ದಾನೆ, ಅದು ಒಳ್ಳೆಯದಲ್ಲ. ಆದರೆ ವಕ್ರವಾದಂಥ ಶನೇಶ್ವರನು ಡಿಸೆಂಬರ್ 11ರವರೆಗೆ ಮಾತ್ರ ಇರ್ತಾನೆ. ಹಾಗೆ ಗುರುವು ಕೂಡ ಸದ್ಯಕ್ಕೆ ಆರಂಭದ ದಿವಸದಲ್ಲಿ ಗುರು ಬಲವಾಗಿದೆ. ನೋಡಿ ಹೇಗೆ ಅಂತಂದರೆ ತಕ್ಕಡೆ ಇದ್ದ ಹಾಗೆ, ಒಂದು ಹಂತಕ್ಕೆ ಗುರು ಚೆನ್ನಾಗಿದ್ದಾನ, ಶನಿ ಸ್ವಲ್ಪ ಡಲ್ಲಾಗಿರ್ತಾನೆ. ಶನೇಶ್ವರನ ಅನುಗ್ರಹ ಇದೆಯಾ, ಗುರು ಸ್ವಲ್ಪ ಬಲ ಕಡಿಮೆ ಇರುತ್ತೆ. ಹಾಗೆ ಗುರುವು ಕೂಡ ಜೂನ್ 2ನೇ ತಾರೀಕು ಅನಂತರದಲ್ಲಿ 12ನೇ ರಾಶಿಗೆ ಗುರು ಬರ್ತಾನೆ. ಆವಾಗ ಸ್ವಲ್ಪ ಗುರುಬಲ ಸ್ವಲ್ಪ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂತಹ ಒಂದು ವರ್ಷ ಅಂಥೇಳಿ ಕಾಣುತ್ತದೆ. ಇನ್ನು ರಾಹುಕೇತುಗಳು ತೀರಾ ನಿಮಗೆ ಕಷ್ಟ ಕೊಡ್ತಾ ಇದ್ದ ಹಾಗೆ ಕಂಡರೂ ಕೂಡ ಎಲ್ಲೋ ಒಂದು ಕಡೆಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ನೀಡಬಹುದು ಎಂಬುದನ್ನು ಕೂಡ ನಾವು ಗಮನಿಸ್ತಾ, ಇನ್ನು ವರ್ಷದ ಕೊನೆಯಲ್ಲಿ ಸ್ವಲ್ಪ ರಾಹುಕೇತುಗಳು ಡಿಸೆಂಬರ್ ಆಸುಪಾಸಲ್ಲಿ ಸ್ವಲ್ಪ ಚೇಂಜ್ ಆಗ್ತಾರೆ. ಅದು ಅಂತಹ ದೊಡ್ಡ ಮೇಜರ್ ಆದಂಥದ್ದಲ್ಲ. ಆದರೂ ಕೂಡ ವರ್ಷದ ಆರಂಭ ಏನಿದೆಯಲ್ವಾ, ಈ ವಿಷಯದಲ್ಲಿ ಏನೇನು ಆಗಬಹುದು ಎಂಬುದನ್ನು ಗಮನಿಸೋಣ. ನೋಡಿ, ಆರೋಗ್ಯದ ಸ್ಥಿತಿ ನೋಡ್ತಾ ಹೋದರೆ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಆಲ್ರೆಡಿ ನೀವು ಅನುಭವಿಸ್ತಾ ಇದ್ದೀರಿ. ಒಂದನೇದಾಗಿ ಸ್ವಲ್ಪ ಮೂಳೆ ಸಂಬಂಧ ತೊಂದರೆ ತಾಪತ್ರೆಗಳು, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ಕಿಂದ ಬಹಳ ನರಳುತ್ತಾ ಇರುವಂಥದ್ದು, ಎಲ್ಲ ಚೆನ್ನಾಗಿರುತ್ತೆ, ತಲೆನೋವು ಬಹಳ ಬರ್ತಾ ಇದೆಯಪ್ಪ, ಏನು ಮಾಡಲಿ ಹೇಳುವಂಥದ್ದು. ಹೀಗೆ ಆರೋಗ್ಯದ ವಿಷಯದಲ್ಲಿ ಈ ವರ್ಷದಲ್ಲಿ ನೀವು ಆರಂಭದಿಂದ ಕೊನೆಯವರೆಗೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ನಿಗಾಯಿಸಬೇಕು, ಬಹಳಷ್ಟು ಯೋಚನೆ ಮಾಡಬೇಕು. ಯಾವ ಚಿಕಿತ್ಸೆ, ಯಾವ ಔಷಧಿ ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತಪ್ಪ. ಯಾಕಂದರೆ ಆರೋಗ್ಯ ಇದ್ದರೆ ಭಾಗ್ಯ, ಯೋಗ ಅಲ್ವಾ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಜಾಗೃತೆ ವಹಿಸಿಕೊಳ್ಬೇಕು. ತಕ್ಕ ಮಟ್ಟಿಗೆ ಚಿಕಿತ್ಸೆಗಳ ಬಗ್ಗೆನೂ ಕೂಡ ಜಾಸ್ತಿ ಹೋಗಬೇಕು. ಮತ್ತು ಅದರ ವಿಷಯದಲ್ಲಿ ಸ್ವಲ್ಪ ಮನಸ್ಸನ್ನು ಕೂಡ ನಿಯಂತ್ರಣ ಮಾಡಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಬೇಗನೆ ಮಲಗಿ ಬೇಗನೆ ಎದ್ದು ಸರಿಯಾದಂಥ ಸಮಯಕ್ಕೆ ಅನ್ನಾಹಾರಗಳನ್ನು ಕೂಡ ಸೇವನೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಆರೋಗ್ಯವು ಕೂಡ ಅಭಿವೃದ್ಧಿ ಆಗುತ್ತೆ. ಇಲ್ಲದೇ ಇರುವಂಥ ಆರೋಗ್ಯವನ್ನು ಯಾರಿಗೂ ಕೊಡಲಿಕ್ಕಾಗಲ್ಲ. ಅದರ ಚಿಕಿತ್ಸೆಗಳ ಮೂಲಕವಾಗಿ ತೊಂದರೆ ಇರುವುದನ್ನು ಪರಿಹಾರ ಮಾಡುವಂಥ ಪ್ರಯತ್ನಗಳು ನಡೆಯುತ್ತೆ. ಯಾಕಂದರೆ ಇಲ್ಲದೇ ಇರುವಂಥ ಫಲಗಳನ್ನು ಯಾರೂ ತಂದು ಸೇರಿಸಲಿಕ್ಕಾಗಲ್ಲ. ಇರುವುದನ್ನು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಆಗಬಹುದು. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಹಣಕಾಸಿನ ವಿಷಯ. ನೋಡಿ, ಹಣಕಾಸಿನ ವಿಷಯದಲ್ಲಿ ಆರಂಭ ದಿವಸದ ತಕ್ಕ ಮಟ್ಟಿಗೆ ಹಣಕಾಸು ಗುರುವಿಂದ ನಿಮಗೆ ಹೆಚ್ಚಿನದಾದಂಥದ್ದು ಬರ್ತಾ ಇರುತ್ತೆ. ಎಲ್ಲೋ ಒಂದು ಸ್ಥಿರ ಆಸ್ತಿ ಸಂಪಾದನೆ ಮಾಡುವಂಥದ್ದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಒಳ್ಳೆ ಹೆಸರು ಕೀರ್ತಿ ಲಾಭ ಮಾಡುವಂಥದ್ದು, 4 ಜನಕ್ಕೆ ಸಹಜ ಸಹಕಾರ ಮಾಡಿಕೊಂಡು ಕೊಡುವಂತಹದ್ದು, ಮತ್ತು ಜನರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಹೋಗಿ ನಿಮಗೆ ಸನ್ಮಾನಗಳು ನಿಮ್ಗೆ ಸಿಗುವಂತಹದ್ದು, ನಿಮ್ಗೆ ಆಟೋಮೆಟಿಕ್ಕಾಗಿ ಅದೆಲ್ಲ ನಿಮಗೆ ಆಕರ್ಷಣೆ ಆಗುವಂಥದ್ದು ಈ ವರ್ಷದಲ್ಲಿ. ಯಾಕಂದರೆ ರಾಜಕೀಯ ವ್ಯಕ್ತಿಗಳು ಹೆಚ್ಚಿನದಾದಂಥ ಅಭಿವೃದ್ಧಿ, ಒಂದಂತಕ್ಕೆ ತಕ್ಕಡೆಯಲ್ಲಿದ್ದ ಹಾಗೆ ಒಬ್ಬನು ಬೇಡ ಅಂತಂದರೆ ಇನ್ನೊಬ್ಬರು ನಿಮಗೆ ಸರಿ ಅಂತ ಹೇಳ್ತಾನೆ. ಒಂದು ಕಡೆಯಿಂದ ನಷ್ಟ ಅಂತ ಅನಿಸಿದ್ರು ಕೂಡ ಇನ್ನೊಂದು ಕಡೆಗೆ ಲಾಭ ಆಗ್ತಾ ಇರುತ್ತೆ. 2 ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಅಂತ ಅನಿಸ್ತಾ ಇದ್ರೆ ಇನ್ನೊಂದು ಬಿಸ್ನೆಸ್ ಮೇಲೆ ಕೇಳ್ತಾ ಬರುತ್ತೆ, ಅಭಿವೃದ್ಧಿ ಆಗ್ತಾ ಬರುತ್ತೆ. ಹಾಗಾಗಿ ಥರ ತಕ್ಕಡಿಯಲ್ಲಿ ಕೂತ್ಕೊಂಡಿದ್ದೀರಿ ಈ ವರ್ಷದಲ್ಲಿ. ನೀವು ಈ ಕಡೆಗೆ ನಷ್ಟವ ಅಂತ ಕೇಳಲಿಕ್ಕೆ ಹೋದ್ರೆ ನಷ್ಟ ಫಲ ಹೆಚ್ಚು ಹೇಳಲಿಕ್ಕೂ ಇಲ್ಲ. ಕಡೆ ಬಹಳ ಲಾಭ ಆಗತ್ತಾ ಅಂತಂದರೆ ಅಷ್ಟು ದಿವಸಕ್ಕೆ ಬರುವಂಥ ಹಂತದಲ್ಲಿ ಒಂದು ಲಾಭಕ್ಕೆ ಬರುವಾಗ ಇನ್ನೊಂದು ನಷ್ಟದ ಕಡೆ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಬ್ಯಾಲೆನ್ಸನ್ನು ಬಹಳ ರೀತಿಯಾಗಿ ಮಾಡಬೇಕು. 5 ಬಹಳ ಮುಖ್ಯವಾದಂಥ ಗಮನಿಸುವಂಥ ಅಂಶ. ಒಂದನೇದಾದಂಥದ್ದು
ನೀವು ಬಂದಂಥ ಹಣವನ್ನು ಸೇರಿಸಿಟ್ಕೊಳ್ಳುವಂತಹ ಪ್ರಯತ್ನ. ಹಾಗೆ ಎರಡನೇದಾಗಿ ಅತಿಯಾದಂತಹ ಖರ್ಚು ಏನು ಮಾಡ್ತಾ ಇದ್ರಲ್ಲ, ಖರ್ಚಿಗೆ ಕಡಿವಾಣವನ್ನು ಹಾಕುವಂಥ ಪ್ರಯತ್ನ ಮಾಡಬೇಕು. ಮೂರನೇದಾಗಿ ನೀವು ಬಹಳ ಮುಖ್ಯವಾಗಿ ಎಲ್ಲರೂ ನಮ್ಮವರು, ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಿ. ಆದರೆ ನಿಮ್ಮ ಕಷ್ಟದಲ್ಲಿದ್ದಾಗ ನಿಜವಾದಂತಹ ಯಾರು ಹೆಲ್ಪ್ ಮಾಡ್ತಾರೆ, ನಿಜವಾಗೂ ಯಾರು ಹೆಲ್ಪ್ ಮಾಡೋದಿಲ್ಲ ಅಂಥೇಳಿ ನಿಮಗೆ ಸ್ಪಷ್ಟವಾದಂಥ ಉದಾಹರಣೆ ಈ ವರ್ಷದಲ್ಲಿ ಸಿಗಲಿಕ್ಕಿದೆ. ಇದನ್ನು ನೀವು ಕಾದು ನೋಡ್ತೀರಿ, ನಿಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗತ್ತೆ. ಹಾಗೆ ನಾಲ್ಕನೇದಾಗಿ ಒಂದಂತಕ್ಕೆ ಮದುವೆ ಮಾಡಿಸುವಂಥದ್ದು ಬಹಳ ಒಳ್ಳೆಯದೇ. ಆದರೆ ಮದುವೆ ಮಾಡಿಸಿ ಅಪ್ಪ ಒಳ್ಳೆಯದಾಗಲಿ ಹೇಳುವಂಥದ್ದು ಒಳ್ಳೆಯದೇ. ಆದರೆ ಮದುವೆ ಅನಂತರದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು. ನೋಡಿ, ಗಂಡು ಹೆಣ್ಣನ್ನು ತೋರಿಸ್ತೀರಿ, ಎಷ್ಟೋ ಸಲ ಈ ವಧುವರ ಅನ್ವೇಷಣೆ ಕೇಂದ್ರ ಇದೆ. ಆದರೆ ಆ ಅನ್ವೇಷಣೆ ಮಾಡಿ ತೋರಿಸ್ತಾರೆ ನಿಜ, ಕೊನೆಗೆ ಅವರು ಒಳ್ಳೆಯದಾಗಲಿ ಅಂತೇಳಿ ಅವರೇನು ಚಾರ್ಜ್ ಇದೋ ತೆಗೆದುಕೊಳ್ತಾರೆ. ಆದರೆ ಕೊನೆಗೇನಾಗುತ್ತೆ ಕೇಳಿ, ನಿಮ್ಮ ತಲೆ ಮೇಲೆ ತೊಂದರೆ ಬಂದುಬಿಡುತ್ತೆ. ಹಾಗಾಗಿ ಮದುವೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಐದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೀವು ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಯಾವುದೋ ಒಂದು ಊಟ ಹೊಡೆಯುವಂಥದ್ದು, ಯಾವುದೋ ಒಂದು ನಿಮಗೆ ಕಿರಿಕಿರಿ ಬರುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾದಂತಹ ಗಮನ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಇನ್ನೇನಾದರೂ ಸ್ಥಿರಾಸ್ತಿ ಸಂಪಾದನೆಯನ್ನು ನೋಡಲಿಕ್ಕೆ ಹೋದರೆ ತಕ್ಕ ಮಟ್ಟಿಗೆ ಸ್ಥಿರಾಸ್ತಿ ಏನಾದರೂ ಗಳಿಸುವಂಥ ಸಾಧ್ಯತೆಗಳಿದೆ. ವರ್ಷದ ಆರಂಭದಲ್ಲೇ ಆಗುವಂಥದ್ದು. ಯಾಕಂದರೆ ಗುರು ಏಕಾದಶದಲ್ಲಿದ್ದಾಗ, ಬುಧನ ಮನೆಯಲ್ಲಿದ್ದಾಗ ಸ್ಥಿತಪ್ರಜ್ಞರಾಗಿ ಹೂಡಿಕೆ ಮಾಡುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಯಾಕಂದರೆ ನಿಮಗೆಲ್ಲ ಅನುಭವಗಳು ಬಹಳಷ್ಟಿದೆ. ಸಿಂಹರಾಶಿಯವರಿಗೆ ಲೀಡರ್ಶಿಪ್ ಇದೆ. ಯಾರು ಮುಂದೆ ಹೋಗ್ತಾರೆ ಅಂಥವರಿಗೆ ಕಷ್ಟವೂ ಬರುತ್ತೆ, ಲಾಭವೂ ಬರುತ್ತೆ. ಯಾಕಂದರೆ ಮುಂದೆ ಹೋಗಿಲ್ಲ ಅಂದರೆ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನೀರಿಗೆ ಹಾರದ ಮೇಲೆ ಹೇಗೆ ಈಜು ಕಲೀಲಿಕ್ಕೆ ಆಗುತ್ತೋ, ಅದೇ ತರಹ ಜೀವನದಲ್ಲಿ ಲೀಡರ್ಶಿಪ್ ವಹಿಸ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದರ ಅರಿವು ಕೂಡ ನಿಮಗೆ ಸಾಕಷ್ಟಿರುತ್ತೆ. ಹಾಗಾಗಿ ಆ ಅರಿವು ಹೇಳುವಂಥದ್ದು ಒಳ್ಳೆ ರೀತಿಯಾದಂತಹ ನಿಮ್ಮ ಮಾರ್ಗದರ್ಶನ ಸೂಕ್ತವಾದಂಥ ರೀತಿಯಲ್ಲಿ ಜನಕ್ಕೂ ಕೂಡ ತಲುಪುವ ಹಾಗೆ ಆಗುತ್ತೆ. ಹಾಗಾಗಿ ಸ್ಥಿರಾಸ್ತಿಯು ತಕ್ಕ ಮಟ್ಟಿಗೆ ಅನುಕೂಲತೆಗಳಿದೆ. ಇನ್ನೇನಾದರೂ ನಾನು ಸಂಸ್ಥೆಯನ್ನು ಅಥವಾ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಈ ವರ್ಷ ಸ್ವಲ್ಪ ನೋಡ್ಕೊಂಡು ಮಾಡಿ. ಯಾಕಂದರೆ ಗುರು ಸದ್ಯಕ್ಕೆ ಏಕಾದಶದಲ್ಲಿದ್ದಾನೆ, ಆದರೆ ಅನಂತರದಲ್ಲಿ ವೇಕ ಬಂದುಬಿಡ್ತಾನೆ. ಆವಾಗ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ಒಂದು ಹಂತವಾಗಿ ಅಷ್ಟಾಗತ್ತೋ ಅಂತ ನೋಡ್ತಾ ನೀವು ಪ್ರಯತ್ನ ಮಾಡಿ. ಬಿಸ್ನೆಸ್ಸಲ್ಲಿ ಒಂದೇ ಸಲ ಬಿಸ್ನೆಸ್ಸಿಗೆ ಹೋಗಿ ಧುಮುಕಿ ಬೀಳುವಂತಹ ಪ್ರಯತ್ನವನ್ನು ಬೇಡ. ಕಡೆ ನಷ್ಟ ಮಾಡಿದ್ರೆ ಜೀವನ ಪರ್ಯಂತದಲ್ಲಿ ಬಿಸ್ನೆಸ್ಸೇ ಬೇಡ ಆಡುವಂಥ ಸ್ಥಿತಿಗೆ ಬಂದುಬಿಡ್ತೀರಿ. ನೋಡಿ, ಒಂದು ವ್ಯಕ್ತಿ ಬಿಸ್ನೆಸ್ಸನ್ನು ಕಟ್ಟಿದ್ರೆ 10 ಜನಕ್ಕೆ ಕೆಲಸ ಸಿಗುತ್ತೆ, 10 ಜನಕ್ಕೆ ಅನ್ನದಾನವೂ ಕೂಡ ಸಿಗುವ ಹಾಗಾಗುತ್ತೆ. ಕೆಲಸನೇ ಮಾಡಿಲ್ಲ, ಎಲ್ಲರೂ ಸಂಬಳಕ್ಕೆ ಹೋದರೆ ಸಂಸ್ಥೆ ಕಟ್ಟೋರು ಯಾರು? ಹಾಗೆ ಎಲ್ಲರೂ ಸಂಸ್ಥೆ ಕಟ್ತಾ ಹೋದರೆ ಕೆಲಸ ಮಾಡೋರು ಯಾರು ಅಲ್ವಾ? ಹಾಗಾಗಿ ಎಲ್ಲರೂ ಬೇಕಾಗತ್ತೆ ಜಗತ್ತಿನಲ್ಲಿ. 5 ಬೆರಳು ನಮಗೆ ಬೇಕು. ಯಾವ ಬೆರಳು ಸಣ್ಣದು ದೊಡ್ಡದು ಹೇಳೋದಕ್ಕಿಂತ ಜಗತ್ತಿನಲ್ಲಿ ಎಲ್ಲವೂ ಕೂಡ ಇರಬೇಕು. ಸಮಾಜದಲ್ಲಿ ಹಳೆ ಬೇರು ಹೊಸ ಚಿಗುರು ಎರಡೂ ಕೂಡ ಇದ್ದಾಗೆ ಚಂದ. ಹಾಗಾಗಿ ಅದೆರಡೂ ಕೂಡ ಬೇಕು. ಹಾಗಾಗಿ ನೀವು ಸಿಂಹರಾಶಿಯವರು ಸಂಸ್ಥೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿ. ಈ ವರ್ಷದಲ್ಲಿ ಏನೋ ಒಂದು ಬ್ರ್ಯಾಂಚ್ ಮಾಡುವಂಥದ್ದು, ಈ ವರ್ಷದಲ್ಲಿ ಏನೋ ಒಂದು ನೂತನವಾದಂಥ ಕೆಲಸ ಕೈ ಹಾಕಬೇಕು ಅಂದ್ಕೊಂಡಿದ್ರಿ, ಸ್ವಲ್ಪ ನಿಧಾನವಾಗಿ ಹಂತವಾಗಿ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡಿ. ವಿವಾಹಾದಿ ಮಂಗಲಕಾರ್ಯಕ್ಕೆ ಪ್ರಯತ್ನ ಮಾಡೋದಿದ್ದರೆ ವರ್ಷದ ಆರಂಭ ದಿವಸದಲ್ಲೇ ಪ್ರಯತ್ನ ಮಾಡಿ. ಅನಂತರದಲ್ಲಿ ಗುರುಬಲ ಹೋಗಿಬಿಡುತ್ತೆ, ಅವಾಗ ಸ್ವಲ್ಪ ಕಷ್ಟ ಆಗಬಹುದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ವಿವಾಹಕ್ಕೆ ಎಷ್ಟೋ ಜನ ಹೋರಾಟ ಮಾಡ್ತಾ ಇರ್ತೀರಿ. ಸಿಂಹರಾಶಿಯವರು ಮದುವೆ ಆಗಲಿಲ್ಲ. ಇವತ್ತು ತನಕ ಮದುವೆ ವಿಷಯದಲ್ಲೇ ಬಹಳ ಟೆನ್ಷನ್ನು, ಬಹಳ ಒತ್ತಡ ಹೆತ್ತಂತಹ ತಂದೆ ತಾಯಿಯವರಿಗೆ ಅದೇ ಯೋಚನೆ, ಮಕ್ಕಳಿಗೆ ಮದುವೆ ಆಗಲಿಲ್ಲಪ್ಪ, ಏನು ಮಾಡೋದು ಅಂಥೇಳಿ. ಹಾಗಾಗಿ ವರ್ಷದ ಆರಂಭ ದಿವಸದಲ್ಲಿ ಪ್ರಯತ್ನ ಜಾಸ್ತಿ ಮಾಡಿ, ಅದರಿಂದ ಅನುಕೂಲತೆಗಳಾಗುತ್ತೆ. ಕೌಟುಂಬಿಕವಾದಂಥ ಸೌಖ್ಯ ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇತ್ಯವರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಇದ್ದಾವೆ. ಆದರೆ ಸಪ್ತಮಕ್ಕೆ ಶನೇಶ್ವರನು ಬಂದಾಗ ಸ್ವಲ್ಪ ನಿಮಗೆ ಕೆಲವೊಂದಷ್ಟು ಬಗೆಹರಿಯುವಂಥ ಸಾಧ್ಯತೆಗಳು, ಜಟಿಲವಾದಂಥ ಸಮಸ್ಯೆ 5 ಇದ್ದರೆ ಸಮಸ್ಯೆಗಳು. ಒಂದನೇದಾಗಿ ಕಾನೂನಿನ ವಿಷಯದಲ್ಲಿ ಏನಾದರೂ ತೊಡಕುಗಳಿದ್ದರೆ, ಯಾವುದೋ ಒಂದು ಪ್ರಾಪರ್ಟಿಯೋ ಅಥವಾ ಏನೋ ಒಂದು ಭೂಮಿಯನ್ನು ಖರೀದಿ ಮಾಡಿರ್ತೀರಿ, ಅದಕ್ಕೆ ಕೇಸು ಮೊದಲಾದಂತಹದ್ದು ನಡೀತಾ ಇದ್ದರೆ ಅದು ಸ್ವಲ್ಪ ಅನುಕೂಲತೆಗಳ ಕಡೆಗೆ, ಲಾಭಾಂಶಗಳ ಕಡೆಗೆ ಹೋಗುವಂಥ ಸಾಧ್ಯತೆಗಳು. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು. ಆ ಭಗವಂತನ ಅನುಗ್ರಹದಿಂದ ಅಭಿವೃದ್ಧಿಯೇ ಆಗತ್ತೆ. ಎರಡನೇದಾಗಿ ದಾಂಪತ್ಯದಲ್ಲಿ ಮದುವೆ ಆಗಿದೆ, ಏನೋ ಡೈವರ್ಸು ಕಿರಿಕಿರಿ ಇವು ಆಗ್ತದೆ ಅಂತಂದರೆ ಅದು ಸ್ವಲ್ಪ ಈ ವರ್ಷದಲ್ಲಿ ಏನೋ ಒಂದಷ್ಟು ಮ್ಯಾನೇಜ್ ಮಾಡ್ಕೊಂಡು ನಡ್ಕೊಂಡು ಹೋಗುವಂಥ ಪ್ರಯತ್ನಗಳಾಗಬಹುದು. ಯಾಕಂದರೆ ಆ ಅಹಂಕಾರವನ್ನು ಬಿಟ್ಟಾಗ, ನಾನು ಹೇಳೋದನ್ನು ಬಿಟ್ಟಾಗ ಮಿಕ್ಕಿರುವಂಥದ್ದೆಲ್ಲ ಅನುಕೂಲತೆಗಳಾಗ್ತಾ ಬರುತ್ತೆ. ಹಾಗಾಗಿ ಹಲವಾರು ವಿಷಯದಲ್ಲಿ ಇಂತಹ ಒಂದು ಬಹಳಷ್ಟು ಜನಕ್ಕೆ ನಾವು ಜಾತಕ ನೋಡಿದಾಗ ಗೊತ್ತಾಗುತ್ತೆ. ಮದುವೆಯಾಗಿ ಒಂದು 4 ತಿಂಗಳ 6 ತಿಂಗಳ ಚೆನ್ನಾಗಿರ್ತಾರೆ, ಕೊನೆಗೇನೋ ಸಣ್ಣ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗೆ ಅದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿ ಆ ದಾಂಪತ್ಯ ಜೀವನದಲ್ಲಿ ಸೌಖ್ಯವನ್ನು ಭಗವಂತನು ಅನುಭವಿಸಲಿ. ಹಾಗೆ ನೋಡಿ, ಹಲವಾರು ವಿಷಯದ ನಿಮ್ಮ ಜ್ಞಾನ, ನಿಮ್ಮ ನಿಧಿ ಅಥವಾ ನಿಮ್ಮ ತಿಳುವಳಿಕೆ ಏನಿದೆಯೋ ಈ ವರ್ಷದಲ್ಲಿ ಎಲ್ಲ ಉಪಯೋಗಕ್ಕೆ ಬರುತ್ತೆ. ತಕ್ಕಡಿ ಹೇಳಿದಾಗೆ
ಆ ಕಡೆ ಇಳಿದಾಗ ಈ ಕಡೆಗೆ ಉಪಯೋಗಕ್ಕೆ ಬರುತ್ತೆ, ಈ ಕಡೆ ಇದ್ದಾಗ ಆ ಕಡೆಗೆ ಉಪಯೋಗಕ್ಕೆ ಬರುತ್ತೆ. ನಿಜವಾದಂತಹ ಆ ಲೀಡರ್ಶಿಪ್ಪಿನ ಮಹತ್ವ ನಿಮಗೆ ಈ ವರ್ಷದಲ್ಲಿ ಗೊತ್ತಾಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಸ್ವಲ್ಪ ಕೆಲವೊಂದಷ್ಟು ವಿಷಯದಲ್ಲಿ ಭಾಗ್ಯ ವೃದ್ಧಿ ಆಗಬಹುದು. ಒಂದು ಈ ವಿಷಯದಲ್ಲಿ ಸನ್ಮಾನಗಳು ಸಿಗಬಹುದು. ಅನಂತರದಲ್ಲಿ 4 ಜನರ ಜೊತೆಯಲ್ಲಿ ನೀವು ಬೆರೆಯುವಂಥ ಅವಕಾಶಗಳಾಗಬಹುದು. ಮಾಧ್ಯಮ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗಬಹುದು. ಯಾಕಂದರೆ ರಾಹು ಜೊತೆಗಿದ್ದಾನೆ. ಹೊರದೇಶಕ್ಕೆ ಹೋಗುವಂಥದ್ದು, ಏನೋ ನಿಮ್ಮ ತಲೆಯೊಳಗೆ ಹೊಸತಾದಂಥ ವಿಷಯಗಳು ಬರುವಂಥದ್ದು, ಏನೋ ನೂತನವಾಗಿ ಕೆಲಸ ಕಾರ್ಯಗಳನ್ನು ನಾನು ಆರಂಭ ಮಾಡ್ತೇನೆ, ನಡೆಸ್ತೇನಪ್ಪ ಈ ವಿಷಯದಲ್ಲಿ ಅಂತ ಅನಿಸುವಂಥದ್ದು. ಮತ್ತು ಸಮರ್ಥವಾದಂಥ ವ್ಯಕ್ತಿಗಳಿದ್ದೀರಿ ನೀವು. ಜವಾಬ್ದಾರಿಯನ್ನು ನಿಭಾಯಿಸುವುದಲ್ಲಿ ಸಿಂಹರಾಶಿಯವರಷ್ಟು ಜವಾಬ್ದಾರಿ ನಿಭಾಯಿಸುವಂತಹ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ. ಹಾಗಾಗಿ ಜವಾಬ್ದಾರಿ ಏನೋ ಇದೆ, ಆದರೆ ಕೆಲವೊಂದು ಸಲ ಎಡ್ಬಟ್ಟು ಮಾಡ್ಕೊಂಡ್ಬಿಡ್ತೀರಿ ನೀವು. ಏನಾದರೂ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಹೋಗಿ ಬಹಳಷ್ಟು ಅವಸರಗಳು ಕೂಡ ನಿಮಗೆ ಈ ವರ್ಷದಲ್ಲಿ ಕೈ ಕೊಡುತ್ತದೆ. ಹಾಗಾಗಿ ತಾಳ್ಮೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಏನೋ ಒಂದು ಹಂತಕ್ಕೆ ಅನುಕೂಲ ಇದೆ, ಆದರೆ ಸ್ವಲ್ಪ ಆಲಸ್ಯತನ ಹೇಳುವಂಥದ್ದು ಬರುತ್ತೆ. ಆಲಸ್ಯತನ ಒಂದು ಕಡೆಗೆ ಅನುಕೂಲ ಇದ್ದರೆ ಇನ್ನೊಂದು ಕಡೆಗೆ ಅನುಕೂಲ ಇಲ್ಲ. ಹಾಗಾಗಿ ಬೇಗನೆ ಏಳುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ನಿಮ್ಮ ಫೋಕಸ್ ಏನು, ನೀವೆಲ್ಲ ಹೋಗಬೇಕು, ಏನು ಮಾಡಬೇಕು, ಯಾವುದನ್ನು ಮಾಡಬೇಕು, ಅದರ ಬಗ್ಗೆನೇ ಹೆಚ್ಚಿನದಾದಂಥ ಸಮಯವನ್ನು ಕೊಡಬೇಕು. ಬೇರೆದಕ್ಕೆ ಹೆಚ್ಚಿನದಾದಂಥ ಸಮಯವನ್ನು, ಬೇರೆದಕ್ಕೆ ಹೆಚ್ಚಿನದಾದಂಥ ಜೀವನಕ್ಕೆ ನೀವು ಕೊಡದೇ ಇರುವಂಥದ್ದೇ ಬಹಳ ಒಳ್ಳೆಯದು. ಯಾಕಂದರೆ ಇವತ್ತಿನ ದಿವಸ ನೋಡಿ, ಬೇಡದೇ ಇರುವಂಥ ನೂರಾರು ವಿಷಯಗಳು ನಮ್ಮ ತಲೆ ಒಳಗೆ ಬರುತ್ತೆ. ಆದರೆ ಯಾವುದು ಬೇಕೋ, ಯಾವ ವಿಷಯ ಬೇಕೋ ಅದು ಬರುವುದಿಲ್ಲ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಬೇಕಾದಂಥ ವಿಷಯಗಳಲ್ಲೇ ನೀವು ಹೆಚ್ಚಿನದಾದಂಥ ಗಮನವನ್ನು ಕೊಡಬೇಕು. ಇನ್ನು ಜೂನ್ ಅನಂತರದಲ್ಲಿ ಗುರು 12ನೇ ರಾಶಿಗೆ ಬಂದಾಗ ಅವನು ಉಚ್ಚವಾದಂಥ ಸ್ಥಾನವಾಗುತ್ತೆ. ಆವಾಗ ಸ್ವಲ್ಪ ಯೋಗ ಧ್ಯಾನಗಳು, ಸ್ಪಿರಿಚುವಲ್ ಲೈಫು, ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು, ಮತ್ತು ಅನೇಕರಿಗೆ ನೀವು ದಾನಾದಿಗಳನ್ನು ಮಾಡುವಂಥದ್ದು, ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳು ಎಲ್ಲೋ ಒಂದು ಕಡೆಗೆ ಒಳ್ಳೆ ರೀತಿಯಾಗಿ ಏನೋ ಕೊಡುವಂತಹದ್ದು. ನಿಮ್ಮ ಮಕ್ಕಳಿಗೆ ಏನೋ ತಕ್ಕ ಮಟ್ಟಿಗೆ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂತಾದರೆ ಓದ್ತಾ ಇರುವಂತಹ ಮಕ್ಕಳಿಗೆ ಏನಾದರೂ ಸಹಾಯ ಮಾಡುವಂಥದ್ದು. ಇದು ಜೀವನದ ಬಹಳ ಮುಖ್ಯವಾದಂಥ ಘಟ್ಟ ಅಲ್ವಾ. ಜೀವನದಲ್ಲಿ ನಮಗಾಗಿಲ್ಲ ಅಂತಂದರೆ ಇನ್ನೊಬ್ಬರಿಗಾರು ಆಗಲಿ ಹೇಳಿ ಆಶಿಸಬೇಕು, ಅದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ನೀವು ಹೆಲ್ಪ್ ಮಾಡುವಂತಹ ಪ್ರಯತ್ನಗಳಾಗಬಹುದು. ಇದು ಮನಸ್ಸಲ್ಲಿ ಇಟ್ಟುಕೊಳ್ಳಿ, ಅನುಕೂಲ ಆಗತ್ತೆ. ಇನ್ನು ವಿಶೇಷವಾದಂಥ ಧನಾಗಮನ ಆಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಸ್ವಲ್ಪ ನೀವು ಯೋಚನೆ ಮಾಡಿಕೊಂಡು ಹಂತ ಹಂತವಾಗಿ ಮುಂದೆ ಹೋಗುವಂಥದ್ದು. ವಿಶೇಷವಾದಂಥ ದಾನ ಆಗಬೇಕಾ, ಒಂದೇ ಸಲ ಆಗದೇ ಇದ್ದು ಹಂತ ಹಂತವಾಗಿ ನಿಮಗೆ ಆಗುವಂಥ ಸಾಧ್ಯತೆಗಳು. ಹಣಕಾಸಿಗೆ ಅಷ್ಟೇನೋ ಮುಗ್ಗಟ್ಟು ಆಗತ್ತೆ ಹೇಳುವಂಥ ಚಿಂತೆ ಇಲ್ಲ. ಇನ್ನು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಆರಂಭದ ದಿವಸ ಪ್ರಯತ್ನ ಮಾಡಿ, ಅನಂತರದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು ನೀವು. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಪ್ರಯತ್ನವನ್ನು ಮಾಡಿ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರಿಗೂ ತಕ್ಕ ಮಟ್ಟಿನ ಲಾಭಾಂಶಗಳು, ಅನುಕೂಲತೆಗಳು ಇದೆ. ನೀವೇನು ಕೆಲಸ ಕಾರ್ಯಗಳನ್ನು, ಚಿಕಿತ್ಸೆಗಳನ್ನು ಕೊಡ್ತಿರೋದು ಫಲಕಾರಿಯಾಗುತ್ತೆ. ಧಾರ್ಮಿಕ ಮುಖಂಡರಿಗೆ ಸ್ವಲ್ಪ ಓಡಾಟಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಮಿಕ್ಕಿರುವಂಥ ಎಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿಗಳು ಕೂಡ ನಿಮಗೆ ಆಗಬಹುದು. ಒಟ್ಟಿನಲ್ಲಿ ಕಹಿ ಸಿಹಿ ಎಲ್ಲರನ್ನೂ ಕೂಡ ಜೋಡಿಸ್ತಾ ಸೇರಿಸ್ತಾ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಲಾಭಾಂಶವನ್ನು ಭಗವಂತನ ಮೇಲೆ ಎಲ್ಲ ನಿಂದೆ ಇಚ್ಛೆಪ್ಪ ಅಂಥೇಳಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಈ ವರ್ಷದಲ್ಲಿ ಕೊನೆಯವರೆಗೂ ಏನಪ್ಪ ನಕ್ಷತ್ರ ಪರಿಹಾರಗಳು ಎಂಬುದನ್ನು ಗಮನಿಸೋಣ. ಮೊದಲನೇದಾಗಿ ಮಘಾ ನಕ್ಷತ್ರ. ಮಘಾ ನಕ್ಷತ್ರವು ವಿಶೇಷವಾಗಿ ಪಿತೃಗಳ ನಕ್ಷತ್ರ ಅಂಥೇಳಿ ಹೇಳ್ತದೆ. ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಯವರಿಗೆ ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಂದೆ ತಾಯಿಯವರಿಗೆ ನೀವು ಸೇವೆ ಮಾಡಿ ಅವರ ಆಶೀರ್ವಾದವನ್ನು ವಿಶೇಷವಾಗಿ ಪಡ್ಕೊಳ್ಳಿ. ಅದು ಬಹಳ ಮುಖ್ಯವಾದಂಥದ್ದು. ಇನ್ನು ಹುಬ್ಬಾ ನಕ್ಷತ್ರ. ಹುಬ್ಬಾ ನಕ್ಷತ್ರದವರು ಎಲ್ಲಿ ಕ್ಷೇತ್ರದಲ್ಲಿ, ಶಿವನ ಆಲಯದಲ್ಲಿ, ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡ್ತಾರೆ, ಅಥವಾ ವಿಶೇಷವಾಗಿ ಶಿವನಿಗೆ ಮಂಗಲಪ್ರದನಾದಂಥ ಶಿವನಿಗೆ ಏನೇನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಅಲ್ಲಿ ನೀವು ಭಾಗವಹಿಸಿ ನಿಮ್ಮ ಕೈಲಾದಂಥ ಸಹಾಯವನ್ನು, ನಿಮ್ಮ ಕೈಲಾದಂಥ ಸೇವೆಯನ್ನು ಈಶ್ವರನ ವಿಷಯದಲ್ಲಿ ಮಾಡಿ. ಹಾಗೆ ಉತ್ತರ ನಕ್ಷತ್ರ 1ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ. ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ವಿಷ್ಣು ಸಹಸ್ರನಾಮ. ಹಾಗಾಗಿ ನೀವು ವಿಷ್ಣು ಸಹಸ್ರನಾಮ ಎಲ್ಲವನ್ನೂ ಕೂಡ ಅನುಗ್ರಹಿಸುವಂಥ ಶಕ್ತಿ ಇದೆ ವಿಷ್ಣು ಸಹಸ್ರನಾಮದಲ್ಲಿ. ಈ ವರ್ಷದಲ್ಲಿ ಸುಖೇ ದುಃಖೇ ಚ, ಸುಖ ಬರಲಿ ದುಃಖ ಬರಲಿ ಎಲ್ಲವನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ತೆಗೆದುಕೊಂಡು ಹೋಗ್ತೇನೆ. ಒಂದು ಹಂತಕ್ಕೆ ಎಲ್ಲವೂ ಕೂಡ ಕಹಿ ಸಿಹಿ ಎಲ್ಲ ಇದೆ ಅಂಥೇಳಿ ಯೋಚನೆ ಮಾಡ್ತಾ ಮುನ್ನುಗ್ಗುತ್ತಾ ಭಗವಂತನ ಮೇಲೆ ಭಾರ ಹಾಕ್ತಾ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಹೋಗ್ತಾ ಬನ್ನಿ. ಆ ದೈವಾನುಗ್ರಹದಿಂದ ಮಂಗಲವಾಗಲಿ, ಎಲ್ಲ ಕಷ್ಟ ತೊಂದರೆಗಳೆಲ್ಲ ಪರಿಹಾರ ಮಾಡಲಿ ಅಂಥೇಳಿ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.